ಇಂದಿನ ಮುರಳಿಯ ದಿನಾಂಕ 31/12/2023. ಬಾಬ್ ದಾದಾ ಮಧುಬನ ರಿವೈಸ್ ಅವ್ಯಕ್ತ ಮುರಳಿಯ ದಿನಾಂಕ ಆಗಿದೆ 13/11/1997. ಬಾಬಾ ತಿಳಿಸ್ತಾರೆ, ಸಂಗಮ ಯುಗದ ಪ್ರಾಪ್ತಿಗಳ ಪ್ರಾರಬ್ಧದ ಅನುಭವ ಮಾಡಿ ಮಾಸ್ಟರ್ ದಾತಾ ಮಾಸ್ಟರ್ ಸಹಯೋಗಿಗಳಾಗಿ ಇಂದು ಭಾಗ್ಯವಿದಾತ ತಂದೆ ತನ್ನ ಶ್ರೇಷ್ಠ ಭಾಗ್ಯವಂತ ಮಕ್ಕಳನ್ನು ನೋಡ್ತಾ ಇದ್ದಾರೆ. ಪ್ರತಿಯೊಂದು ಮಗುವಿನ ಭಾಗ್ಯದ ರೇಖೆಗಳನ್ನು ನೋಡಿ ನೋಡಿ ಭಾಗ್ಯವಿದಾತ ತಂದೆನೂ ಕೂಡ ಹರ್ಷಿತರಾಗ್ತಾ ಇದ್ದಾರೆ. ಯಾಕೆಂದರೆ ಇಡೀ ಕಲ್ಪದಲ್ಲಿ ಚಕ್ರವನ್ನು ಹಾಕಿದ್ರೆ, ಸುತ್ತಿ ಹಾಕಿದ್ರೆ ನಿಮ್ಮಂಥ ಶ್ರೇಷ್ಠ ಭಾಗ್ಯ ಬೇರೆ ಯಾವುದೇ ಧರ್ಮಾತ್ಮ, ಮಹಾನಾತ್ಮ, ರಾಜ್ಯಾಧಿಕಾರಿ ಆತ್ಮ ಯಾರದ್ದೂ ಕೂಡ ಇಷ್ಟು ದೊಡ್ಡ ಭಾಗ್ಯ ಇಲ್ಲ. ಎಷ್ಟು ನೀವು ಸಂಗಮಯುಗಿ ಶ್ರೇಷ್ಠ ಆತ್ಮರ ಭಾಗ್ಯ ಆಗಿದೆ. ಮಸ್ತಕದಲ್ಲಿ ತಮ್ಮ ಶ್ರೇಷ್ಠ ಭಾಗ್ಯದ ರೇಖೆಗಳನ್ನು ನೋಡ್ತೀರಾ? ಬಾಬ್ ದಾದಾರವರು ಪ್ರತಿಯೊಂದು ಮಗುವಿನ ಮಸ್ತಕದಲ್ಲಿ ಹೊಳಿತಾ ಇರುವ ಜ್ಯೋತಿಯ ಶ್ರೇಷ್ಠ ರೇಖೆಗಳನ್ನು ನೋಡ್ತಾ ಇದ್ದಾರೆ. ನೀವು ಕೂಡ ತಮ್ಮ ರೇಖೆಗಳನ್ನು ನೋಡ್ಕೊಳ್ತಿದ್ದೀರಾ? ನಯನಗಳಲ್ಲಿ ನೋಡಿದ್ರೆ ಸ್ನೇಹ ಹಾಗೂ ಶಕ್ತಿಯ ರೇಖೆಗಳು ಸ್ಪಷ್ಟವಾಗಿವೆ. ಮುಖವನ್ನು ನೋಡಿದ್ರೆ ಮಧುರ ಶ್ರೇಷ್ಠ ವಾಣಿಯ ರೇಖೆಗಳು ಹೊಳಿತಾ ಇದೆ. ತುಟಿಗಳಲ್ಲಿ ಆತ್ಮಿಕ ಮುಗುಳ್ನಗೆ, ಆತ್ಮಿಕ ಖುಷಿಯ ಹೊಳಪಿನ ರೇಖೆಗಳು ಕಾಣಿಸ್ತಾ ಇದೆ. ಹೃದಯದಲ್ಲಿ ನೋಡಿದ್ರೆ ಹೃದಯ ರಾಮನ ಪ್ರೀತಿಯಲ್ಲಿ ಲವಲೀನವಾಗಿರುವ ರೇಖೆಗಳು ಸ್ಪಷ್ಟವಾಗಿವೆ. ಕೈಗಳಲ್ಲಿ, ಎರಡೂ ಕೈಗಳಲ್ಲಿ ಸರ್ವ ಖಜಾನೆಗಳು ಸಂಪನ್ನವಾಗಿರುವ ರೇಖೆಗಳು ಕಾಣಿಸ್ತಾ ಇವೆ. ಕಾಲುಗಳಲ್ಲಿ ನೋಡಿದ್ರೆ ಪ್ರತಿ ಹೆಜ್ಜೆಯಲ್ಲಿ ಪದುಮದ ಪ್ರಾಪ್ತಿಯ ರೇಖೆಗಳು ಸ್ಪಷ್ಟವಾಗಿವೆ. ಎಷ್ಟು ದೊಡ್ಡ ಭಾಗ್ಯವಾಗಿದೆ. ಭಾಗ್ಯವಿದಾತ ತಂದೆ ಪ್ರತಿ ಮಗುವಿಗೂ ಪುರುಷಾರ್ಥದಿಂದ ಶ್ರೇಷ್ಠ ಕರ್ಮಗಳ ಲೇಖನಿಯಿಂದ ರೇಖೆಗಳನ್ನು ಬರೆಯುವ ಅನುಮತಿ ನೀಡಿದ್ದಾರೆ. ಸಂಪೂರ್ಣ ಅನುಮತಿಯನ್ನು ಕೊಟ್ಟಿದ್ದಾರೆ. ಎಷ್ಟು ಉದ್ದ ಭಾಗ್ಯದ ಗೆರೆಯನ್ನು ಎಳ್ಕೊಳ್ಳಿಕ್ಕೆ ಬಯಸ್ತಿರೋ ಅಷ್ಟು ಎಳ್ಕೊಳ್ಬೋದು. ಆದರೆ ಸಮಯದ ಒಳಗಡೆ ಎಳ್ಕೊಳ್ಬೇಕಾಗಿದೆ, ಬರ್ಕೊಳ್ಬೇಕಾಗಿದೆ. ಯಾರಿಗೆ ಎಷ್ಟು ಗೆರೆಯನ್ನು ಬರ್ಕೊಳ್ಬೇಕು ಅವರು ಸ್ವಯಂ ಎಳ್ಕೊಳ್ಳಿ. ತಂದೆ ಅಂತೂ ಲೇಖನಿಯನ್ನು ನಿಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ಅಂದಮೇಲೆ ಇಂತಹ ಗೆರೆಯನ್ನು ಎಳ್ಕೊಳ್ಳಿಕ್ಕೆ ಬರುತ್ತಾ? ಎಳ್ದಿದ್ದೀರೋ ಅಥವಾ ಎಳಿಲಿಕ್ಕೆ ಬರೋದಿಲ್ವೋ? ಎಲ್ಲರಿಗೂ ಬರುತ್ತೆ ಅಲ್ವಾ? ಬಹಳ ಒಳ್ಳೆಯದು. ನೋಡಿ, ಈಗಿನ ಭಾಗ್ಯದ ಗೆರೆ ನಿಮ್ಮನ್ನು ಇಡೀ ಕಲ್ಪದಲ್ಲಿ ಶ್ರೇಷ್ಠರನ್ನಾಗಿ ಮಾಡುತ್ತೆ. 21 ಜನ್ಮ ಅಂತೂ ಸದಾ ಸಂಪನ್ನ ಹಾಗೂ ಸುಖಿಯಾಗಿರುವ ರೇಖೆ ಅಂತೂ ನಡೀತಲೇ ಇರುತ್ತೆ. ಹಾಗೂ ದ್ವಾಪರ ಕಲಿಯುಗದಲ್ಲಿನೂ ಕೂಡ ನೀವು ಪೂಜ್ಯರಾಗುವ ರೇಖೆ ಶ್ರೇಷ್ಠವಾಗಿರುತ್ತೆ. ಅಂದಮೇಲೆ ಈ ಸಮಯದ ಭಾಗ್ಯದ ರೇಖೆ ಇಡೀ ಕಲ್ಪ ಸದಾ ಜೊತೆಯಲ್ಲಿ ನಡೆಯೋದಾಗಿದೆ. ಯಾಕೆಂದರೆ ಅವಿನಾಶಿ ತಂದೆಯ ಅವಿನಾಶಿ ರೇಖೆಗಳು. ಅಂದಮೇಲೆ ಸದಾ ನಿಮ್ಮ ಶ್ರೇಷ್ಠ ಭಾಗ್ಯದ ರೇಖೆ ಸ್ಮೃತಿಯಲ್ಲಿ ಇರುತ್ತೆ ಅಂದರೆ ಕೆಲವೊಮ್ಮೆ ಎಮರ್ಜ್ ಇರುತ್ತೆ, ಕೆಲವೊಮ್ಮೆ ಮರ್ಜ್ ಆಗಿರುತ್ತೋ ಅಥವಾ ಸದಾ ಎಮರ್ಜ್ ರೂಪದಲ್ಲಿ ಇರುತ್ತೋ. ಇದರಲ್ಲಿ ಕಡಿಮೆ ಕೈ ಎತ್ತುತ್ತಾ ಇದ್ದೀರಾ, ನೋಡ್ಕೊಳ್ಳಿ. ಸದಾ ಎಮರ್ಜ್ ಆಗಿರಲಿ. ಎಮರ್ಜ್ ಆಗುವ ಗುರುತಾಗಿದೆ. ಹಳೆಯ ಸ್ಮೃತಿಗಳ ಹಾಗೂ ಹಳೆಯ ಸಂಸ್ಕಾರಗಳ ರೇಖೆಗಳು ಮರ್ಜ್ ಆಗಿಬಿಡತ್ತೆ. ಎಂದಿಗೂ ಕೂಡ ಹಳೆಯ ಸಂಸ್ಕಾರಗಳ ರೇಖೆಗಳು ಹಾಗೂ ಹಳೆಯ ಮಾತುಗಳ ಸ್ಮೃತಿಗಳು ರೇಖೆಗಳು ಎಮರ್ಜ್ ಆಗದೇ ಇರಲಿ, ಮರ್ಜ್ ಆಗಿರಲಿ. ಹಾಗೂ ಮರ್ಜ್ ಆಗ್ತಾ ಆಗ್ತಾ ಸಮಾಪ್ತಿ ಆಗಿಬಿಡಲಿ. ಎಲ್ಲಿ ಶ್ರೇಷ್ಠ ಭಾಗ್ಯದ ರೇಖೆ ಎಮರ್ಜ್ ರೂಪದಲ್ಲಿ ಇದೆ ಅಲ್ಲಿ ಹಳೆಯ ರೇಖೆಗಳು ಎಮರ್ಜ್ ಆಗೋದು ಅಸಂಭವ. ಒಂದು ವೇಳೆ ಆಗತ್ತೆ ಅಂದರೆ ಸಿದ್ಧವಾಗತ್ತೆ. ಶ್ರೇಷ್ಠ ಭಾಗ್ಯದ ರೇಖೆಗಳು ಸದಾ ಎಮರ್ಜ್ ಆಗಿಲ್ಲ ಅಂತ ಅಂದಮೇಲೆ ಏನೆಂದು ತಿಳ್ಕೊಳ್ತೀರಾ? ಇಷ್ಟು ಶ್ರೇಷ್ಠ ಭಾಗ್ಯದ ರೇಖೆಗಳು ಎಮರ್ಜ್ ಆಗಬೇಕೋ ಅಥವಾ ಮರ್ಜ್ ಆಗಿರಬೇಕೋ? ಬಾಬ್ ದಾದಾರವರು ವರ್ತಮಾನ ಸಮಯ ಎಲ್ಲ ಮಕ್ಕಳನ್ನು ವರ್ತಮಾನ ಸಂಗಮಯುಗದ ಪ್ರಾಪ್ತಿಗಳ ಪ್ರಾರಬ್ಧಗಳ ರೂಪದಲ್ಲಿ ನೋಡಲಿಕ್ಕೆ ಬಯಸ್ತಾರೆ. ಬಹಳ ಸಮಯ ಪುರುಷಾರ್ಥ ಮಾಡಿದ್ರಿ, ಈಗ ಸ್ವತಃವಾಗಿ ಪುರುಷಾರ್ಥ ನಡಿಬೇಕು. ಪರಿಶ್ರಮದ ಪುರುಷಾರ್ಥ ಅಲ್ಲ, ಅಂತಿಮದವರೆಗೂ ಪುರುಷಾರ್ಥದ ಪರಿಶ್ರಮ ಮಾಡ್ತಲೇ ಇರ್ತೀರಾ. ಸಂಗಮಯುಗಿ ಪ್ರಾಪ್ತಿಗಳ ಪ್ರಾರಬ್ಧಗಳ ಅನುಭವ ಈಗ ಮಾಡೋದಿಲ್ಲ ಅಂದರೆ ಏನಂತ ಮಾಡ್ತೀರಾ? ಭವಿಷ್ಯದ ಪ್ರಾರಬ್ಧ ಬೇರೆನೇ ಆಗಿದೆ. ಅದಂತೂ ನಿಮ್ಮ ಈಗಿನ ಪುರುಷಾರ್ಥದ ಪ್ರಾರಬ್ಧದ ನೆರಳು. ಅದಂತೂ ನಿಮ್ಮ ಹಿಂದೆ ಹಿಂದೆ ಸ್ವತಃವಾಗಿಯೇ ಬರುತ್ತೆ. ಆದರೆ ಈ ಸಮಯದ ಪ್ರಾರಬ್ಧ ಪ್ರಾಪ್ತಿ ಮಾಡ್ಕೊಳ್ಳೋದು ವಿಶೇಷ ಮಾತು. ಹೀಗಲ್ಲ, ಹೇಗಿದ್ದೀರಿ?
ಹೇಗೆ ನಡೀತಾ ಇದ್ದೀರಿ ಅಂತ ಯಾರಾದರೂ ಕೇಳಿದ್ರೆ ಇನ್ನೂವರೆಗೂ ಪುರುಷಾರ್ಥನೇ ನಡೀತಿದೆ ಅಂತ ಹೇಳಬಾರ್ದು. ಪುರುಷಾರ್ಥ ಅಂತೂ ಇದ್ದೇ ಇದೆ, ಆದರೆ ಪುರುಷಾರ್ಥದ ಪ್ರಾರಬ್ಧ ಈಗ ಅನುಭವ ಮಾಡಿ ಪ್ರಾರಬ್ಧವನ್ನು. ಆ ಪ್ರಾರಬ್ಧವಾಗಿದೆ ಸರ್ವಶಕ್ತಿ ಸಂಪನ್ನ, ಸರ್ವ ಜ್ಞಾನ ಸಂಪನ್ನ, ಸರ್ವ ವಿಘ್ನ ವಿನಾಶಕ ಮೂರ್ತಿ. ಈಗಿನ ಈ ಪ್ರಾರಬ್ಧ ಭವಿಷ್ಯದಲ್ಲಿ ಸ್ವತಃವಾಗಿಯೇ ಪ್ರಾಪ್ತಿಯಾಗತ್ತೆ. ಹೇಗೆ ಭವಿಷ್ಯದಲ್ಲಿ ಕೇವಲ ಪ್ರಾರಬ್ಧ ಇದೆ, ಪುರುಷಾರ್ಥ ಸಮಾಪ್ತಿಯಾಗಿದೆ, ಅದೇ ರೀತಿ ಈಗ ಬಾಕಿ ಉಳಿದಿರೋ ಸಮಯದಲ್ಲಿ ಪ್ರಾರಬ್ಧ ಸ್ವರೂಪದ ವಿಶೇಷತೆಯನ್ನು ಅನುಭವ ಮಾಡಿ. ಯಾವಾಗ ಪ್ರಾರಬ್ಧ ಅಂತ ಹೇಳ್ತೀರಾ ಅಂದರೆ ಪುರುಷಾರ್ಥದ ಪ್ರಾರಬ್ಧ ಆಗಿರುತ್ತೆ. ಪುರುಷಾರ್ಥ ಮಾಡಿದ್ದೀರಾ, ಆ ಪುರುಷಾರ್ಥದ ಅನುಸಾರ ಪ್ರಾರಬ್ಧದ ಅನುಭವ ಮಾಡ್ತೀರಾ. ಆದರೆ ಬಾಬ್ ದಾದಾರವರು ಮಕ್ಕಳಿಂದ ಏನು ಬಯಸ್ತಾರೆ ಕೇಳ್ತೀರಾ ಅಲ್ವಾ? ಬಾಬ್ ದಾದಾರವರು ನಮ್ಮಿಂದ ಏನನ್ನು ಬಯಸ್ತಾರೆ ಅಂದಮೇಲೆ ಬಾಬ್ ದಾದಾರವರು ಇದನ್ನೇ ಬಯಸ್ತಾರೆ. ಈಗ ಸ್ವಲ್ಪ ಸಮಯಕ್ಕೋಸ್ಕರ ಪುರುಷಾರ್ಥದ ಪ್ರಾರಬ್ಧ ಸ್ವರೂಪ ಆಗಿರಿ. ಆಗಲಿಕ್ಕೆ ಸಾಧ್ಯನೋ ಅಥವಾ ಪುರುಷಾರ್ಥದ ಪರಿಶ್ರಮ ಇಷ್ಟ ಆಗತ್ತೋ? ಪ್ರಾರಬ್ಧ ಪಡ್ಕೊಳ್ಳುವಂಥವ್ರು ಆಗ್ತಿರೋ? ಈಗಲೂ ಪುರುಷಾರ್ಥ ಮಾಡ್ತಾ ಇದ್ದೇನೆ, ಪುರುಷಾರ್ಥ ಆಗ್ಬಿಡತ್ತೆ, ಮಾಡಿ ತೋರಿಸ್ತೇವೆ, ಇಂತಹ ಶಬ್ದಗಳು ಸಮಾಪ್ತಿ ಆಗಬೇಕು. ಮಾಡಿ ತೋರಿಸ್ತೇವೆ ಅಲ್ಲ, ತೋರಿಸಿ. ಇನ್ನು ಯಾವಾಗ ತೋರಿಸ್ತೀರಾ? ವಿನಾಶದ ಸಮಯದಲ್ಲಿ ತೋರಿಸ್ತೀರಾ? ಇದರ ಬಹಳ ಸಹಜ ವಿಧಿಯಾಗಿದೆ. ಈಗ ಮಾಸ್ಟರ್ ದಾದ ಆಗಿ ತಂದೆಯಿಂದ ಪಡ್ಕೊಂಡಿದ್ದೀರಾ, ಹಾಗೂ ಪಡ್ಕೊಳ್ತಾ ಇರಿ. ಆದರೆ ಆತ್ಮಗಳಿಂದ ಪಡ್ಕೊಳ್ಳೋ ಭಾವನೆಯನ್ನು ಇಟ್ಕೊಳ್ಬೇಡಿ. ಇವರು ಹೀಗೆ ಮಾಡಿದ್ರೆ ಈ ರೀತಿ ಆಗ್ತಾ ಇತ್ತು, ಇವ್ರು ಬದಲಾದರೆ ನಾನು ಬದಲಾಗ್ತೇನೆ. ಇದು ಪಡ್ಕೊಳ್ಳುವಂತಹ ಭಾವನೆ ಆಗಿದೆ. ಹೀಗೆ ಆಗಬೇಕಿತ್ತು ಅಲ್ಲ, ಆದರೆ ಹೀಗೆ ಮಾಡಿ ತೋರಿಸ್ಬೇಕು. ಹೀಗಾದರೆ ಅಲ್ಲ, ಆದರೆ ಆಗಲೇಬೇಕು ಮತ್ತು ನಾನು ಮಾಡಲೇಬೇಕು. ನಾನು ಪ್ರಕಂಪನಗಳನ್ನು ಕೊಡಬೇಕು, ನಾನು ದಯಾಹೃದಯಿ ಆಗಬೇಕು, ನಾನು ಗುಣಗಳ ಸಹಯೋಗವನ್ನು ಕೊಡಬೇಕು, ನಾನು ಶಕ್ತಿಗಳ ಸಹಯೋಗವನ್ನು ಕೊಡಬೇಕು. ಮಾಸ್ಟರ್ ಒಬ್ಬ ತಂದೆಯಿಂದ ಪಡ್ಕೊಳ್ಳಿ. ಒಂದು ವೇಳೆ ಅನ್ಯ ಆತ್ಮಗಳಿಂದ ಸಿಗುತ್ತೆ ಅಂದರೆ ತಂದೆಯಿಂದ ಏನು ಪಡ್ಕೊಂಡಿದ್ದಾರೆ ಅದನ್ನೇ ಕೊಡ್ತಿದ್ದಾರೆ. ದಾತ ಆಗಿ ವಿಶಾಲ ಹೃದಯಿಯಾಗಿ ಕೊಡ್ತಾ ಇರಿ. ಕೊಡೋದು ಬರುತ್ತಾ ಅಥವಾ ಕೇವಲ ತೆಗೆದುಕೊಳ್ಳೋದು ಬರುತ್ತಾ? ಈಗ ಏನು ಜಮಾ ಮಾಡಿದ್ದೀರಾ ಅದನ್ನು ಕೊಡಿ. ಪರಸ್ಪರದಲ್ಲಿ ಜಮಾ ಮಾಡಿಕೊಂಡಿದ್ದೀರಾ ಅದನ್ನು ಕೊಡಿ. ಪರಸ್ಪರದಲ್ಲಿ ಬ್ರಾಹ್ಮಣ ಆತ್ಮಗಳು ಕೂಡ ಮಾಸ್ಟರ್ ದಾತ ಆಗಿ. ಅನ್ಯರು ಕೊಟ್ಟರೆ ನಾನು ಕೊಡ್ತೇನೆ ಈ ರೀತಿ ಅಲ್ಲ, ನಾನು ಕೊಡಬೇಕು. ನಿಮ್ಮ ಬಳಿ ಖಜಾನೆ ಇದೆಯಾ? ಸಂಪನ್ನವಾಗಿ ಇದ್ದೀರಾ? ಗುಣಗಳಿಂದ ಸಂಪನ್ನತೆ ಇದೆಯಾ? ಶಕ್ತಿಗಳಿಂದ ಸಂಪನ್ನತೆ ಇದೆಯಾ? ಇವರು ಯಾಕೆ ಕೊಡೋದಿಲ್ಲ? ತಮಗೋಸ್ಕರ ಮುಚ್ಚಿಟ್ಕೊಂಡಿದ್ದೀರಾ? ಯಾವಾಗ ಖಜಾನೆಗಳಿಂದ ಸಂಪನ್ನರಾಗ್ತೀರಾ ಅಂದಮೇಲೆ ಕೊಡ್ತಾ ಹೋಗಿ. ಇವರು ಯಾಕೆ ಮಾಡ್ತಾರೆ, ಇವರು ಯಾಕೆ ಈ ರೀತಿ ಹೇಳ್ತಾರೆ, ಇಂತಹ ಯೋಚನೆ ಬರಬಾರ್ದು. ದಯಾ ಹೃದಯಿಯಾಗಿ ತಮ್ಮ ಗುಣಗಳ ತಮ್ಮ ಶಕ್ತಿಗಳ ಸಹಯೋಗ ಕೊಡಿ. ಇದಕ್ಕೇನೆ ಹೇಳಲಾಗತ್ತೆ ಮಾಸ್ಟರ್ ದಾತ ಮಹಾ ಸಹಯೋಗಿ. ಸಹಯೋಗಿನೂ ಅಲ್ಲ, ಮಹಾ ಸಹಯೋಗಿಗಳಾಗಿ, ಮಹಾದಾತ ಆಗಿ. ಅಂದಮೇಲೆ ಗೊತ್ತಾಯ್ತಾ ಬಾಬ್ ದಾದರವರು ಏನು ಬಯಸ್ತಾರೆ ಅಂತ? ಬಾಬ್ ದಾದರವ್ರಿಗೆ ಇನ್ನೂ ಮಕ್ಕಳು ಪುರುಷಾರ್ಥದಲ್ಲಿ ಪರಿಶ್ರಮ ಪಡ್ತಾ ಇರೋದು ನೋಡಲಿಕ್ಕೆ ಆಗೋದಿಲ್ಲ. ಡೈಮಂಡ್ ಜೂಬ್ಲಿ ಸಮಾಪ್ತಿ ಆಯಿತು, ಹಾಗೂ ಡೈಮಂಡ್ ಇನ್ನೂವರೆಗೂ ಕೂಡ ಕಲೆರಹಿತ ಆಗಿರೋ ಪುರುಷಾರ್ಥದಲ್ಲಿ ತೊಡಗಿದ್ದೀರಿ. ಡೈಮಂಡನ್ನು ಕಲೆರಹಿತ ಮಾಡೋದರಲ್ಲಿ ತೊಡಗಿದ್ದೀರಾ. ಡೈಮಂಡ್ ಜೂಬ್ಲಿ ಅರ್ಥಾತ್ ಪ್ರತಿ ಬ್ರಾಹ್ಮಣ ಆತ್ಮಗಳು ಡೈಮಂಡ್ಗಳು ಹೊಳಿತಾ ಇರಬೇಕು. ನೀವು ಯೋಚಿಸ್ತಿರ್ಬೋದು, ನಮ್ಮದಂತೂ ಡೈಮಂಡ್ ಜೂಬ್ಲಿ ಆಗಿರಲಿಲ್ಲ, ಅದಂತೂ ದಾದಿಯರ್ದಾಗಿತ್ತು. ನಿಮ್ಮದಾಗಿತ್ತು ಅಥವಾ ದಾದಿಯರ್ದಾಗಿತ್ತು? ಯಾರ್ದಾಗಿತ್ತು? ಯಜ್ಞದ ಸ್ಥಾಪನೆಯ ಕಾರ್ಯದ ಡೈಮಂಡ್ ಜೂಬ್ಲಿ. ಕೇವಲ ದಾದಿಯರದ್ದಲ್ಲ, ಸ್ಥಾಪನೆಯ ಕಾರ್ಯದ ಡೈಮಂಡ್ ಜೂಬ್ಲಿ. ಅಂದಮೇಲೆ ನೀವೆಲ್ಲರೂ ಬಲೆ 2 ವರ್ಷದವರಾಗಿರ್ಬೋದು, ಅಥವಾ 12 ವರ್ಷದವರಾಗಿರ್ಬೋದು, 50 ವರ್ಷದವರಾಗಿರ್ಬೋದು. ಆದರೆ ಸ್ಥಾಪನೆ ಕಾರ್ಯದ ನಿಮಿತ್ತ ಆಗಿದ್ದೀರ ತಾನೇ, ಅಥವಾ ಇಲ್ವೋ? ನಿಮಿತ್ತರಾಗಿದ್ದೀರಾ? ಬ್ರಾಹ್ಮಣರು ಅಂದರೆ ಬ್ರಹ್ಮ ತಂದೆಯ ಜೊತೆ ಸ್ಥಾಪನೆಯ ಕಾರ್ಯದಲ್ಲಿ ನಿಮಿತ್ತ ಆತ್ಮ. ಅವರೇ ಬ್ರಹ್ಮ ಕುಮಾರ ಅಥವಾ ಬ್ರಹ್ಮ ಕುಮಾರಿ ಅಂತ ಕರೆಸ್ಕೊಳ್ಳಿಕ್ಕೆ ಸಾಧ್ಯ. ಅಂದಮೇಲೆ ಬ್ರಹ್ಮ ಕುಮಾರ ಕುಮಾರಿ ಎಲ್ಲರೂ ಆಗಿದ್ದೀರಲ್ವಾ? ಅಥವಾ ಪುರುಷಾರ್ಥ ಮಾಡೋ ಕುಮಾರ ಕುಮಾರಿಯರಾಗಿದ್ದೀರೋ? ಏನಾಗಿದ್ದೀರಾ?
ಬ್ರಹ್ಮ ಕುಮಾರಿಯರು ಅಂದರೆ ಜನ್ಮವನ್ನು ಪಡ್ಕೊಂಡ್ರಿ ಹಾಗೂ ಬ್ರಹ್ಮ ತಂದೆಯ ಜೊತೆಗಾರರು, ಸ್ಥಾಪನೆಗೆ ನಿಮಿತ್ತ ಆತ್ಮಗಳಾದ್ರಿ. ಅಂದಮೇಲೆ ಹೀಗೆ ತಿಳ್ಕೊಬೇಡಿ, ನಾವಂತೂ ಇನ್ನೂ ಹೊಸಬ್ರು, ನಾವಂತೂ ಇನ್ನೂ ಚಿಕ್ಕವರು. ಆದರೆ ಸಮಯದ ಅನುಸಾರ ಯಾವಾಗ ಸಮಯ ಸಮಾಪ್ತಿ ಸಮೀಪ ಆಗತ್ತೆ, ಆಗ ಚಿಕ್ಕವರಿಗೆ ಹೊಸಬರಿಗೆ ಬಹಳ ತೀವ್ರ ಪುರುಷಾರ್ಥವನ್ನು ಮಾಡಲೇಬೇಕಾಗತ್ತೆ. ಎಲ್ಲರೂ ಕೂಡ ಕ್ಷತ್ರಿಯರಾಗಿದ್ದರೆ ನಿಮಗೆ ಚುಟ್ಟಿ ಸಿಗತ್ತೆ, ಆದರೆ ಬ್ರಾಹ್ಮಣರಾಗಿದ್ದರೆ ಬ್ರಾಹ್ಮಣರಿಂದ ದೇವತೆ ಅಂತ ಹೇಳಲಾಗತ್ತೆ. ಕ್ಷತ್ರಿಯರಿಂದ ದೇವತೆಗಳು ಅಂತ ಹೇಳೋದಿಲ್ಲ. ಬ್ರಾಹ್ಮಣ ಆತ್ಮಗಳು ಸ್ಥಾಪನೆಗೆ ನಿಮಿತ್ತರು ಆಗಲೇಬೇಕು, ನಿಮಿತ್ತರಾಗಿಯೇ ಇದ್ದೀರಾ. ಆದ್ದರಿಂದ ಈಗ ಮಾಸ್ಟರ್ ದಾತ ಆಗಿ ದಾನ ಮಾಡಬೇಡಿ, ಆದರೆ ಸಹಯೋಗವನ್ನು ಕೊಡಿ. ಬ್ರಾಹ್ಮಣರಿಗೆ ದಾನವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ, ಸಹಯೋಗ ಕೊಡ್ಬೋದು. ಅಂದಮೇಲೆ ಏನು ಹೇಳಿದ್ರಿ, ಮಹಾದಾತ ಹಾಗೂ ಮಹಾ ಸಹಯೋಗಿಗಳಾಗಿ. ಈಗ 1 ವರ್ಷದವರಾಗಿದ್ದರೂ ಕೂಡ ಸಮಯದ ಅನುಸಾರ ಈಗ ಬಾಲ್ಯದ ಮಾತುಗಳನ್ನು ಸಮಾಪ್ತಿ ಮಾಡಿ. ಯಾಕೆಂದರೆ ನೀವೆಲ್ಲ ಮಕ್ಕಳು ವಾನಪ್ರಸ್ಥ ಅವಸ್ಥೆಯ ಸಮೀಪ ಇದ್ದೀರಾ. ಸಮಯದ ಗತಿಯ ಪ್ರಮಾಣ, ಡ್ರಾಮದ ನಿಯಮದ ಪ್ರಮಾಣ ಈಗ ಎಲ್ಲರ ವಾನಪ್ರಸ್ಥ ಅವಸ್ಥೆ ಸಮೀಪ ಇದೆ. ಬಾಬ್ ದಾದರವರು ತಿಳಿದಿದ್ದಾರೆ, ಮಕ್ಕಳಿಗೆ ತಂದೆಯ ಮೇಲೆ ಹೃದಯದ ಸ್ನೇಹ ಇದೆ. ಹೃದಯದ ಸ್ನೇಹ ಇದೆ ಅಲ್ವಾ, ಅಥವಾ ಮೇಲ್ಮೇಲೆ ತೋರ್ಪಡಿಕೆಯ ಪ್ರೀತಿ ಇದೆಯೋ? ಹೃದಯದ ಸ್ನೇಹ ಇದೆ, ಆದ್ದರಿಂದ ಓಡೋಡಿ ಬರ್ತೀರಲ್ವಾ. ನೋಡಿ, ಬೇಹದ್ದಿನ ಹಾಲ್ನಲ್ಲಿ ಬೇಹದ್ದಿನ ತಂದೆಯ ಮಕ್ಕಳು ಬೇಹದ್ದಿನ ರೂಪದಲ್ಲಿ ವಿರಾಜಮಾನ ಆಗಿದ್ದಾರೆ. ಈ ಹಾಲು ಇಷ್ಟ ಆಗುತ್ತೋ ಅಥವಾ ದೂರ ಅನಿಸುತ್ತೋ? ನೋಡಿ, ಕುಳಿತುಕೊಳ್ಳೋದ್ರಲ್ಲಂತೂ ದೂರ ಇದ್ದೀರಾ, ಆದರೆ ಬಾಬ್ ದಾದರವರ ಹೃದಯದ ಸ್ಕ್ರೀನ್ ಬಹಳ ದೊಡ್ಡದಾಗಿದೆ. ಇಲ್ಲಿಯವರೆಗೂ ಸೈನ್ಸ್ನವರು ಕೂಡ ಇಂತಹ ಸ್ಕ್ರೀನ್ಸ್ ತಯಾರು ಮಾಡಿಲ್ಲ. ಆದ್ದರಿಂದ ನೀವು ದೂರ ಕುಳಿತಿಲ್ಲ, ಬಾಬ್ ದಾದರವರ ಹೃದಯದಲ್ಲಿ ಕುಳಿತಿದ್ದೀರಾ. ಈ ರೀತಿ ತಿಳಿತೀರಾ? ಕುರ್ಚಿಯ ಮೇಲೆ ಕುಳಿತಿದ್ದೀರಾ ಅಥವಾ ಕೆಳಗಡೆ ಕುಳಿತಿದ್ದೀರೋ ಅಥವಾ ಹೃದಯದಲ್ಲಿ ಕುಳಿತುಕೊಂಡಿದ್ದೀರೋ? ದೃಶ್ಯ ಅಂತೂ ಬಹಳ ಒಳ್ಳೆಯದು, ಸುಂದರ ಅನಿಸುತ್ತೆ. ಸಂಪೂರ್ಣ ಹಿಂದಿನವರೆಗೂ ತುಂಬಿದೆಯೋ ಅಥವಾ ಸ್ವಲ್ಪ ಖಾಲಿ ಇದೆಯೋ? ಬಾಬ್ ದಾದರವರು ನೋಡ್ತಾ ಇದ್ರು, ಸ್ವಲ್ಪ ಹಿಂದೆ ಖಾಲಿ ಇದೆ. ನೋಡಿ, ಬಾಬ್ ದಾದರವರು ನಿಮಗೆ ಕೆಲಸ ಕೊಟ್ಟಿದ್ರು, ನೀವು ಮರ್ತಿರ್ಬೋದು. ಆದರೆ ಬಾಬ್ ದಾದರವ್ರಿಗೆ ನೆನಪಿದೆ. ಯಾವ ಕೆಲಸ ಕೊಟ್ಟಿದ್ರು? ಕ್ರೋಧ ಮುಕ್ತರಾಗುವಂಥ ಕಾರ್ಯ ಕೊಟ್ಟಿದ್ರು. ಇಂದು ಅದನ್ನು ಕೇಳೋದಿಲ್ಲ. ಮೊದಲನೆಯ ಚಾನ್ಸ್ ತೆಗೆದುಕೊಂಡಿದ್ದೀರಾ ಅಲ್ವಾ, ಇಂದು ಕ್ರೋಧ ಮುಕ್ತ ಆಗಿದ್ದೀರಾ ಅಂತ ಕೇಳಿದ್ರೆ ಹೃದಯ ವಿದೀರ್ಣ ಆಗಿಬಿಡ್ತೀರಾ. ಬಾಬ್ ದಾದರವ್ರಿಗೆ ಫಲಿತಾಂಶ ಏನು ಅಂತ ಗೊತ್ತಿದೆ, ಕೇಳ್ತಾರೆ. ನಿಮ್ಮಿಂದಲೂ ಕೂಡ ಅಲ್ಲಿಂದ ಫಲಿತಾಂಶ ತರಿಸ್ತಾರೆ. ಇಂದು ಅದನ್ನು ಬಿಟ್ಬಿಡೋಣ. ಕೆಲಸ ಕೊಟ್ಟಿದ್ರು 9 ಲಕ್ಷ ಆತ್ಮಗಳನ್ನು ತಯಾರು ಮಾಡಿ ತೋರಿಸಿ ಅಂತ, ನೆನಪಿದೆಯಾ? ಪ್ರತಿ ಝೋನ್ನವ್ರಿಗೂ ಕೂಡ ಹೇಳಿದರು, ಯಾವ ಝೋನ್ 9 ಲಕ್ಷ ಆತ್ಮಗಳನ್ನು ತಯಾರು ಮಾಡಿದ್ದೀರಾ? ಬಂಗಾಳ, ಬಿಹಾರ ಅವರ ಸೇವೆಯ ಟರ್ನ್ ಆಗಿದೆ. ಬಂಗಾಳ, ಬಿಹಾರಿನವರು 9 ಲಕ್ಷವನ್ನು ತಯಾರು ಮಾಡಿದ್ದೀರಾ? ಒಂದು ಝೋನ್ ಅಥವಾ ಎಲ್ಲ ಝೋನ್, ದೇಶ ವಿದೇಶದವರು ಸೇರಿಕೊಂಡು ಒಟ್ಟಿಗೆ 9 ಲಕ್ಷವನ್ನು ತಯಾರು ಮಾಡಿದ್ದೀರಾ? ವಿದೇಶದವರು ಈಗ ಹೇಳಿ, 9 ಲಕ್ಷ ತಯಾರಾಗಿದ್ದೀರಾ? ಬಾಬ್ ದಾದಾರವರಂತೂ ತಮ್ಮ ದಿನಾಂಕವನ್ನು ನಿಗದಿಪಡಿಸ್ತಾ ಇದ್ದಾರೆ, ಹಾಗೂ ಆ ದಿನದಂದೇ ಬರ್ತಾರೆ. ನೀವು ಕೂಡ ಎಲ್ಲ ಮಾತಿನ ದಿನಾಂಕವನ್ನು ನಿಗದಿ ಮಾಡ್ತೀರಾ? ಈ ಹಾಲ್ ಎಂದು ತಯಾರಾಗತ್ತೆ? ಕಾರ್ಯಕ್ರಮವನ್ನು ಯಾವಾಗ ಮಾಡ್ತೀರಾ? ಯಾವಾಗ ಮಾಡೋದು? ಇದರ ದಿನಾಂಕಗಳನ್ನು ನಿಗದಿ ಮಾಡ್ತೀರಾ ತಾನೆ? ಅಂದಮೇಲೆ ಇದರ ದಿನಾಂಕ ಯಾವತ್ತು ನಿಗದಿ ಮಾಡಿದ್ದೀರಾ? ವಿನಾಶದ ಅಂತಿಮದಲ್ಲಿಯೋ ಅಥವಾ ಮೊದಲೇ ಮಾಡ್ತೀರೋ? ಏನು ಯೋಚನೆ ಮಾಡಿದ್ದೀರಾ? ಯಾವ ದಿನಾಂಕ ಆಗಿದೆ? ಯಾವುದಾದ್ರೂ ದಿನಾಂಕ ಇದೆಯೋ ಅಥವಾ ಇದುವರೆಗೆ ನಿಗದಿ ಮಾಡಿಲ್ವೋ? ಇದು ಕೂಡ ತಂದೆನೇ ಮಾಡಬೇಕಾ? ನೀವೇ ಮಾಡಬೇಕು. ಬಾಬ್ ದಾದರವರಂತೂ ಹೇಳ್ತಾರೆ, ಶುಭ ಕಾರ್ಯದಲ್ಲಿ ತಡ ಮಾಡಬೇಡಿ. ಅಂದಮೇಲೆ ಏನು ಮಾಡ್ತೀರಾ? ಈ ಸೀಸನ್ನ ಅಂತ್ಯದವರೆಗೂ ಕೂಡ ಮಾಡಿ, ಒಳ್ಳೆಯದು. ಇಷ್ಟು ಸಾಹಸ ಇದೆಯಾ? ಕೇವಲ ದಾತ ಆಗಿ. ಒಂದು ವೇಳೆ ದಾತ ಆದರೆ ದಾತಾತನದ ಭಾವನೆಯಿಂದ ನಿಮ್ಮ ರಾಯಲ್ ಫ್ಯಾಮಿಲಿ ಹಾಗೂ ಸಮೀಪದ ಪ್ರಜೆಗಳು ಬಹಳ ಬೇಗ ತಯಾರಾಗ್ತಾರೆ. ಅವರಂತೂ ಕಾಯ್ತಾ ಇದ್ದಾರೆ
ಕೇವಲ ಸದಾ ದಾತ ಆಗುವಂಥ ಅವಶ್ಯಕತೆ ಇದೆ. ಮಹಾನ್ ಸಹಯೋಗಿ ಆಗುವ ಅವಶ್ಯಕತೆ ಇದೆ. ಬಹಳ ಖಜಾನೆಗಳನ್ನು ಸ್ವಯಂ ಪ್ರತಿ ಹಾಗೂ ಕೇವಲ ಸ್ವಯಂನ ಸೇವೆಗಳ ಪ್ರತಿ ತೊಡಗಿಸ್ತಾ ಇದ್ದೀರಾ. ತಮ್ಮ ತಮ್ಮ ಸೇವೆಗಳ ಕರ್ತವ್ಯದಲ್ಲಿ ಬಹಳ ಸಮಯವನ್ನು ತೊಡಗಿಸ್ತಾ ಇದ್ದೀರಾ. ಮಹಾದಾತ ಆಗಿ, ಬೇಹದ್ದಿನ ದಾತ ಆಗಿ ವಿಶ್ವದ ಗ್ಲೋಬ್ನ ಮೇಲೆ ನಿಂತ್ಕೊಳ್ಳಿ. ಬೇಹದ್ದಿನ ಸೇವೆಯಲ್ಲಿ ಪ್ರಕಂಪನಗಳನ್ನು ಹರಡಿಸಿ ವಿಶ್ವದ ರಾಜರಾಗಬೇಕು. ಕೇವಲ ಝೋನಿನ ಅಥವಾ ತಮ್ಮ ತಮ್ಮ ಕರ್ತವ್ಯದ ಗೆರೆಯೊಳಗೆ ಇರುವಂತಹ, ರೇಖೆಯೊಳಗೆ ಇರುವಂಥ ರಾಜರಲ್ಲ, ವಿಶ್ವ ಕಲ್ಯಾಣಕಾರಿಗಳಾಗಿದ್ದೀರಾ. ಈಗ ಬೇಹದ್ದಿನಲ್ಲಿ ಹೋಗಿ. ಬೇಹದ್ದಿನಲ್ಲಿ ಹೋಗೋದ್ರಿಂದ ಹದ್ದಿನ ಮಾತುಗಳು ಸ್ವತಃವಾಗಿಯೇ ಸಮಾಪ್ತಿಯಾಗ್ಬಿಡತ್ತೆ. ಮನೋಬಲ ಬಹಳ ಶ್ರೇಷ್ಠ ಬಲ ಆಗಿದೆ. ಅದನ್ನು ಬಳಸೋದೇ ಇಲ್ಲ ಮಕ್ಕಳು. ವಾಣಿ, ಸಂಬಂಧ, ಸಂಪರ್ಕದ ಸೇವೆಗಳಲ್ಲಿ ವ್ಯಸ್ತರಾಗ್ಬಿಡ್ತೀರ. ಈಗ ಮನೋಬಲವನ್ನು ಹೆಚ್ಚು ಮಾಡ್ಕೊಳ್ಳಿ. ಬೇಹದ್ದಿನ ಸೇವೆ ಯಾವುದು ನೀವು ಈಗ ತಮ್ಮ ವಾಣಿ ಅಥವಾ ಸಂಬಂಧ ಸಹಯೋಗದಿಂದ ಮಾಡ್ತೀರಾ, ಅದನ್ನು ಮನೋಬಲದಿಂದ ಮಾಡಿ. ಒಂದು ವೇಳೆ ಮನೋಬಲದ ಬೇಹದ್ದಿನ ಸೇವೆ, ಒಂದು ವೇಳೆ ನೀವು ಬೇಹದ್ದಿನ ವೃತ್ತಿಯಿಂದ ಮನೋಬಲದ ಮೂಲಕ ವಿಶ್ವದ ಗ್ಲೋಬ್ನ ಮೇಲೆ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತರಾಗಿ ತಂದೆಯ ಜೊತೆ ಪರಮಧಾಮದ ಸ್ಥಿತಿಯಲ್ಲಿ ಸ್ವಲ್ಪ ಸಮಯವಾದರೂ ಸ್ಥಿತಾಗಿ ಮಾಡಿದ್ರೆ, ಸೇವೆ ಮಾಡಿದ್ರೆ ನಿಮಗೆ ಇದರ ಪ್ರಾರಬ್ಧ ಬಹಳಷ್ಟು ಸಿಗತ್ತೆ. ಇಂದಿನ ಸಮಯ ಹಾಗೂ ಸಂದರ್ಭದ ಪ್ರಮಾಣ ಅಂತಿಮ ಸೇವೆ ಮನಸ್ಸ ಅಥವಾ ಮನೋಬಲದ ಸೇವೆ ಆಗಿದೆ. ಇದರ ಅಭ್ಯಾಸವನ್ನು ಈಗಿನಿಂದಲೇ ಮಾಡಿ. ವಾಣಿಯಿಂದಾಗಲಿ ಸಂಬಂಧ ಸಂಪರ್ಕದಿಂದಾಗಲಿ ಸೇವೆ ಮಾಡ್ತೀರಿ ಅಂದರೆ ಈ ಮನಸ್ಸ ಸೇವೆ ಅಭ್ಯಾಸ ಅತಿ ಅವಶ್ಯಕವಾಗಿದೆ. ಜೊತೆ ಜೊತೆ ಇದರ ಅಭ್ಯಾಸವನ್ನು ಮಾಡ್ತಾ ನಡಿಬೇಕು. ಗೊತ್ತಾಯ್ತಾ ಏನು ಮಾಡಬೇಕು ಅಂತ? ಈ ಮನಸ್ಸ ಸೇವೆ ಅದೇ ಅದ್ಭುತವನ್ನು ಮಾಡಿ ತೋರಿಸತ್ತೆ. ಯಾವುದನ್ನು ಸ್ಥಾಪನೆ ಆದಿಯ ಸಮಯದಲ್ಲಿ ತಂದೆ ಮನಸ್ಸ ಮೂಲಕ ಆತ್ಮಿಕ ಆಕರ್ಷಣೆಯಿಂದ ಮಕ್ಕಳನ್ನು ಆಕರ್ಷಣೆ ಮಾಡ್ತಾರೆ. ಹಾಗೂ ಮನಸ್ಸ ಸೇವೆಯ ಫಲಸ್ವರೂಪ ಈಗಲೂ ಕೂಡ ನೋಡ್ತಾ ಇದ್ದೀರಾ. ಆದರೆ ಆತ್ಮಗಳು ಈಗಲೂ ಕೂಡ ಅಡಿಪಾಯ ಆಗಿದ್ದಾರೆ, ಫೌಂಡೇಶನ್ ಆಗಿದ್ದಾರೆ. ಡ್ರಾಮಾ ಅನುಸಾರ ಇದು ತಂದೆಯ ಮನಸ್ಸ ಆಕರ್ಷಣೆಯ ಸಾಕ್ಷಿ. ಆ ಮಕ್ಕಳು ಎಷ್ಟು ಪಕ್ಕಾ ಆಗಿದ್ದಾರೆ ಅಂದಮೇಲೆ ಅಂತಿಮದಲ್ಲೂ ಕೂಡ ಈಗ ತಂದೆಯ ಜೊತೆ ನಿಮ್ಮ ಮನಸ್ಸ ಆಕರ್ಷಣೆ, ಆತ್ಮಿಕ ಆಕರ್ಷಣೆಯಿಂದ ಯಾವ ಆತ್ಮಗಳು ಬರ್ತಾರೆ ಅವರು ಸಮಯದ ಅನುಸಾರ ಕಡಿಮೆ ಸಮಯ, ಕಡಿಮೆ ಪರಿಶ್ರಮ ಹಾಗೂ ಬ್ರಾಹ್ಮಣ ಪರಿವಾರದಲ್ಲಿ ವೃದ್ಧಿ ಮಾಡಲಿಕ್ಕೋಸ್ಕರ ನಿಮಿತ್ತರಾಗ್ತಾರೆ. ಅದೇ ಮೊದಲಿನಂಥ ಸ್ವಭಾವವನ್ನು ಅಂತಿಮದಲ್ಲಿನೂ ನೋಡ್ತೀರ. ಹೇಗೆ ಆದಿಯಲ್ಲಿ ಬ್ರಹ್ಮ ತಂದೆಯನ್ನು ಸಾಧಾರಣ ಅಂದ್ಕೊಳ್ದೆ ಶ್ರೀಕೃಷ್ಣನ ರೂಪದಲ್ಲಿ ಅನುಭವ ಮಾಡ್ತಾ ಇದ್ರು. ಸಾಕ್ಷಾತ್ಕಾರ ಬೇರೆ ಮಾತು, ಆದರೆ ಸಾಕ್ಷಾತ್ ಸ್ವರೂಪದಲ್ಲಿ ಶ್ರೀಕೃಷ್ಣನನ್ನೇ ನೋಡ್ತಾ ಇದ್ರು. ತಿಂತಾ ಕುಡಿತಾ ನಡೆದಾಡ್ತಾ ಈ ರೀತಿ ನೋಡಿದ್ದೀರಲ್ವಾ? ಸ್ಥಾಪನೆಯಲ್ಲಿ ಒಬ್ಬ ತಂದೆ ಮಾಡಿದ್ರು, ಅಂತಿಮದಲ್ಲಿ ನೀವು ಮಕ್ಕಳು ಕೂಡ ಆತ್ಮಗಳ ಮುಂದೆ ಸಾಕ್ಷಾತ್ ದೇವಿ ದೇವತೆಗಳು ಕಂಡು ಬರ್ತೀರ. ಅವರು ನಿಮ್ಮನ್ನು ಸಾಧಾರಣ ಅಂತ ತಿಳ್ಕೊಳ್ಳೋದಿಲ್ಲ, ಅದೇ ಪೂಜ್ಯತನದ ಪ್ರಭಾವವನ್ನು ಅನುಭವ ಮಾಡ್ತಾರೆ. ಆಗ ತಂದೆಯ ಸಹಿತ ಎಲ್ಲರ ಪ್ರತ್ಯಕ್ಷತೆಯ ಪರದೆ ತೆರೆಯುತ್ತೆ. ಈಗ ತಂದೆ ಒಬ್ಬರೇ ಮಾಡೋದಿಲ್ಲ, ಮಕ್ಕಳ ಜೊತೆ ತಂದೆಯ ಪ್ರತ್ಯಕ್ಷ ಆಗಬೇಕು. ಹೇಗೆ ಸ್ಥಾಪನೆಯ ಕಾರ್ಯದಲ್ಲಿ ಬ್ರಹ್ಮನ ಜೊತೆಯಲ್ಲಿ ವಿಶೇಷ ಬ್ರಾಹ್ಮಣರು ಸ್ಥಾಪನೆಗೆ ನಿಮಿತ್ತ ಆದರೂ, ಇದೇ ರೀತಿ ಸಮಾಪ್ತಿಯ ಸಮಯದಲ್ಲಿನೂ ಕೂಡ ತಂದೆಯ ಜೊತೆ ಅನನ್ಯ ಮಕ್ಕಳು ಕೂಡ ದೇವ ರೂಪದಲ್ಲಿ ಸಾಕ್ಷಾತ್ ಅನುಭವ ಆಗ್ತಾರೆ. ಇದಕ್ಕೋಸ್ಕರ ಇಂದು ಏನು ಹೇಳಿದ್ವಿ? ಈಗಿನಿಂದಲೇ ಪ್ರಾರಬ್ಧ ಸ್ವರೂಪದ ಸ್ಥಿತಿಯಲ್ಲಿ ಸ್ಥಿತರಾಗಬೇಕು. ಚಿಕ್ಕ ಚಿಕ್ಕ ಮಾತುಗಳನ್ನು ಬಿಟ್ಬಿಡಿ. ಈಗ ಮೇಲೆ ಏಳಿ ಶ್ರೇಷ್ಠ ಸ್ಥಿತಿಯನ್ನು ಪಡ್ಕೊಳ್ಳಿ. ವಿಶೇಷ ಪ್ರಾರಬ್ಧದ ಸ್ವರೂಪದ ಸಾಕ್ಷಾತ್ಕಾರವನ್ನು ಸ್ವಯಂ ಮಾಡಿ ಮತ್ತು ಅನ್ಯರಿಗೂ ಮಾಡಿಸಿ. ಗೊತ್ತಾಯ್ತಾ? ಈಗ ಎಲ್ಲರೂ ಕೂಡ ತಮ್ಮ ಆನಂದ ಸ್ವರೂಪದಲ್ಲಿ ಒಂದು ಕ್ಷಣಕ್ಕೋಸ್ಕರ ಸ್ಥಿತ ಆಗಲಿಕ್ಕೆ ಸಾಧ್ಯನಾ? ಯಾಕೆಂದರೆ ಅಂತಿಮದಲ್ಲಿ ಒಂದು ಕ್ಷಣದ ಸೀಟಿ ಹೊಡಿಲಾಗತ್ತೆ. ಈಗಿನಿಂದಲೇ ಇದರ ಅಭ್ಯಾಸ ಮಾಡಿ ಕೇವಲ ಈ ಸ್ಥಿತಿಯಲ್ಲಿ ಸ್ಥಿತರಾಗ್ಬಿಡಿ. ಡ್ರಿಲ್ ಮಾಡಿಸಿದ್ರು ತಂದೆ, ಒಳ್ಳೆಯದು. ಸರ್ವ 4 ಕಡೆಯ ಮಕ್ಕಳಿಗೆ
ಸದಾ ಭಾಗ್ಯದ ರೇಖೆಗಳನ್ನು ಎಮರ್ಜ್ ರೂಪದಲ್ಲಿ ಸ್ಮೃತಿಯಲ್ಲಿ ಇರುವಂತಹ ಆತ್ಮಗಳಿಗೆ ಸದಾ ಸಂಗಮಯುಗಿ ಸರ್ವಪ್ರಾಪ್ತಿ ಸ್ವರೂಪ ಪ್ರಾರಬ್ಧವನ್ನು ಅನುಭವ ಮಾಡುವಂತಹ ಸದಾ ಮಾಸ್ಟರ್ ದಾತ ಮಹಾ ಆತ್ಮಗಳಿಗೆ ಸದಾ ಮನಸ್ಸ ಸೇವೆಯ ಮೂಲಕ ವಿಶ್ವದ ಆತ್ಮಗಳ ಕಲ್ಯಾಣಕಾರಿ ಆತ್ಮಗಳಿಗೆ ಬಾಬ್ ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ, ಸುಪ್ರಭಾತ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ವರದಾನ: ಕರ್ಮಯೋಗದ ಸ್ಟೇಜ್ ಮೂಲಕ ಕರ್ಮ ಭೋಗದ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುವಂತಹ ವಿಜಯಿ ರತ್ನಭವ. ಕರ್ಮಯೋಗಿಗಳಾಗಿರೋದ್ರಿಂದ ಶರೀರದ ಯಾವುದೇ ಕರ್ಮವನ್ನು ಭೋಗಿಸುವ ಅನುಭವ ಮಾಡಿಸೋದಿಲ್ಲ. ಮನಸ್ಸಿನಲ್ಲಿ ಯಾವುದಾದ್ರೂ ರೋಗ ಇದ್ದರೆ ರೋಗಿ ಅಂತ ಹೇಳಲಾಗತ್ತೆ. ಒಂದು ವೇಳೆ ಮನಸ್ಸು ನಿರೋಗಿಯಾಗಿದ್ದರೆ ಸದಾ ಆರೋಗ್ಯವಾಗಿರ್ತೀರ. ಕೇವಲ ಶೇಷ ಶಯನದ ಮೇಲೆ ವಿಷ್ಣುವಿನ ಸಮಾನ ಜ್ಞಾನದ ಸ್ಮರಣೆ ಮಾಡ್ತಾ ಹರ್ಷಿತವಾಗಿರ್ತಾರೆ. ಮನನ ಶಕ್ತಿಯ ಮೂಲಕ ಇನ್ನೂ ಸಾಗರನ ತಳದಲ್ಲಿ ಹೋಗುವ ಚಾನ್ಸ್ ಸಿಗತ್ತೆ. ಈ ರೀತಿಯ ಕರ್ಮಯೋಗಿಯೇ ಕರ್ಮಭೋಗದ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಂಡು ವಿಜಯಿ ರತ್ನಗಳು ಆಗ್ತಾರೆ. ಸ್ಲೋಗನ್: ಸಾಹಸವನ್ನು ಜೊತೆ ಮಾಡಿಕೊಂಡಲ್ಲಿ ಎಲ್ಲ ಕರ್ಮದಲ್ಲಿ ಸಫಲತೆ ಸಿಕ್ಕೇ ಸಿಗತ್ತೆ. ಒಳ್ಳೆಯದು. ಓಂ ಶಾಂತಿ.